ಕೆಲವು ಶಾಸಕರುಗಳು ಫಾರಿನ್ ಟ್ರಿಪ್ಗೆ ಹೋಗ್ಬೋದು, ಹ್ಮ್ ಇವ್ರು ಪಾಪ ಊಟಕ್ಕೂ ಸೇರ್ಬಾರ್ದಾ? ಓ ಏನಾದ್ರು ಸತೀಶ್ ಜಾರಕಿಹೊಳಿ ಅವರು ಹೌದು ನಮ್ಮಲ್ಲಿ ಗೊಂದಲ ಇದೆ, ಹೌದು ನಾವು ಊಟಕ್ಕೆ ಕೂಡಿದ್ವಿ ಅವರು ಊಟಕ್ಕೆ ಕೂಡಿದ್ದಾರೆ, ಹ್ಮ್ ನಾವು ಡೆಲ್ಲಿಗೆ ಹೋಗಿದ್ವಿ ಗೊಂದಲ ಬಗೆಹರಿಸಿ ಅಂತ. ಹ್ಮ್ ಸೊ ಅವ್ರು ಬದಲಾವಣೆ ಕೇಳ್ತಾ ಇದ್ದಾರೆ, ಹ್ಮ್ ತಪ್ಪೇನೂ ಇಲ್ಲ. ಸೊ ಎಲ್ಲರೂ ಗೊಂದಲ ಇರೋದು ಒಪ್ಕೊಳ್ತಾ ಇದ್ದಾರೆ. ಹೌದು. ಸೊ ಗೊಂದಲ ಯಾಕಿದೆ? ನಾಯಕತ್ವದ ಬಗ್ಗೆ ಗೊಂದಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ, ಹ್ಮ್ ಬೇರೆ ಯಾವ್ದ್ರಲ್ಲಿ ಇಲ್ಲ ಗೊಂದಲ. ನಮ್ಗೆ ಅನುದಾನ ಕೊಡಿ, ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಹ್ಮ್ ಅದ್ರ ನಮ್ಗೆ ಬಗ್ಗೆ ಹೆಸರು ಕೆಟ್ಟ ಹೆಸರು ಬರ್ತಾ ಇದೆ, ಕ್ಷೇತ್ರದಲ್ಲಿ ಮುಖ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ, ಹ್ಮ್ ಜನ ಬರೀ ಗ್ಯಾರಂಟಿ ಕೊಟ್ರೆ ಸಾಕಾ, ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನು ಮಾಡೋದಿಲ್ವಾ, ಹ್ಮ್ ಎಷ್ಟಾ ಬಂದ್ರಿ ನೀವು ಶಾಸಕರಾಗಿ ನಮ್ ಕ್ಷೇತ್ರಕ್ಕೆ ಎಷ್ಟ್ ಕೋಟಿ ಅನುದಾನ ತಂದಿದ್ದೀರಾ ತೋರ್ಸಿ ಹ್ಮ್. ಅಂತ ಕೇಳ್ತಾರೆ ಜನ ಅನ್ನೋ ಗೊಂದಲ ಅವ್ರಿಗಿಲ್ಲ. ಅದರದಿಲ್ಲ ಅವ್ರಿಗಿರೋದು ಕೆಲವ್ರಿಗೆ ಸಿದ್ದರಾಮಯ್ಯನವ್ರು ಮುಂದುವರಿಬೇಕು, ಕೆಲವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಮುಖ್ಯಮಂತ್ರಿ ಆಗಬೇಕು ಅಂತ. ಹ್ಮ್. ಸೊ ಪಾಪ ಇವರೆಲ್ಲರನ್ನು ನೋಡಿದ್ರೆ ಇವರೆಲ್ಲರೂ ಡಿ ಕೆ ಶಿವಕುಮಾರ್ ಅವರನ್ನ ಬ್ಯಾಕಪ್ ಮಾಡುವಂತಹ ಶಾಸಕರುಗಳು. ಹೌದು. ಅದು ಬಾಲಕೃಷ್ಣ ಅವ್ರ ಬರ್ತಡೇ 28ಕ್ಕಿತ್ತಂತೆ, ಆದ್ರೆ ಅವ್ರೆಲ್ಲ ಹೋಗ್ತಾ ಇದಾರೆ ಹೊರಗಡೆ. 28 ಕೊಡಕ್ ಆಗೋದಿಲ್ಲ, 26ಕ್ಕೆ ಮುಂಚೆನೆ ಕೊಡ್ತಾ ಇದಾರೆ, ಅದಕ್ಕೆ ಹೋಗಿದ್ದೀವಿ ಅಂತ. ಹ್ಮ್. ಎಲ್ಲರೂ ಕುತ್ಕೊಂಡಾಗ ಒಂದು ಯೋಚನೆ ಮಾಡಿರ್ತಾರಲ್ಲ, ಎಲ್ಲರೂ ಬಂದ್ಬಿಟ್ಟಿದೀವಿ, ನಾಳೆ ಮಾಧ್ಯಮದವ್ರು ಏನಾದ್ರು ಕೇಳಿದ್ರಿ ಏನ್ ಹೇಳೋಣ ಅಂತ. ಹಾ. ಸೊ 28ಕ್ಕೆ ಯಾರ್ದಾದ್ರು ಬರ್ತಡೇ ಇದೆಯಾ ಅಂತ ಕೇಳಿರ್ತಾರೆ. ಇಲ್ಲ ಹಂಗಾದ್ರೆ ಹತ್ರ ಯಾರ್ದಿದೆ ಅಂದಾಗ ಮೋಸ್ಟ್ಲಿ ಬಾಲಕೃಷ್ಣ ಅವ್ರದ್ದಿದೆ ಅಂತ ಗೊತ್ತಾಗಿರ್ಬೇಕು. ಹೌದು. ಹಂಗಾಗಿ ಹೊರಗಡೆ ಬಂದು ಬಾಲಕೃಷ್ಣ ಅವ್ರದ್ದು ಬರ್ತಡೇ ಇದೆ ಅದಕ್ಕೆ ಪಾಪ 28ಕ್ಕೆ ಕೊಡಕ್ ಆಗಲ್ಲ ಅಂತ 26ಕ್ಕೆ ಕೊಟ್ಟಿದ್ದಾರೆ ಅಂತ.